ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕ್ ಇನ್ಫಾರ್ಮೇಷನ್ ಇನ್ ಕನ್ನಡ. ಸ್ನೇಹಿತರೆ, CSK ಟೀಮ್, ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಎಲ್ಲರಿಗೂ ಗೊತ್ತು ಸ್ನೇಹಿತರೆ. ಈ ಚೆನ್ನೈ ಸೂಪರ್ ಕಿಂಗ್ಸ್ IPLನಲ್ಲಿ ಯಾವ ರೀತಿ ನಡೆದು ಬಂತು ಇದುವರೆಗೂ ಕೂಡ ಈ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಇನ್ IPL ಅಂತ ಹೇಳ್ಬೋದು. ಅಂದರೆ ತುಂಬ ಯಶಸ್ಸುಳ್ಳ ತಂಡ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ 5 ಬಾರಿ ಕಪ್ಪನ್ನು ಗೆದ್ದಿದೆ. ಹಾಗಾಗಿ ಸ್ನೇಹಿತರೆ, ಅತಿ ಹೆಚ್ಚು ಬಾರಿ ಫೈನಲ್ ಪ್ರವೇಶಿಸಿರುವ ತಂಡ ಕೂಡ ಈ ಚೆನ್ನೈ ಸೂಪರ್ ಕಿಂಗ್ಸ್ ಧೋನಿ ನಾಯಕತ್ವದಲ್ಲಿ. ಸ್ನೇಹಿತರೆ ಬನ್ನಿ, 2008ರಿಂದ ಇಲ್ಲಿಯವರೆಗೂ ಚೆನ್ನೈ ಸೂಪರ್ ಕಿಂಗ್ಸ್ನ ಆಟ ಹೇಗಿದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗೋಣ. ಸ್ನೇಹಿತರೆ, 2008ನೇ ಇಸವಿಯಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಫೈನಲ್ಗೆ ಹೋಗಿತ್ತು. ಆಗ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೋತಿತ್ತು. ರನ್ನರ್ ಅಪ್ ತಂಡಕ್ಕೆ ತೃಪ್ತಿಪಟ್ಟುಕೊಳ್ಳಬೇಕಾಯಿತು. 2009ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಯಾವುದೇ ಫೈನಲ್ಗೆ ಹೋಗಿರಲಿಲ್ಲ. ಆಗ ಡೆಕ್ಕನ್ ಚಾರ್ಜರ್ಸ್ ಫೈನಲಲ್ಲಿ ಗೆದ್ದಿತ್ತು. RCB ಫೈನಲ್ಗೆ ಹೋಗಿತ್ತು. 2010ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಫೈನಲ್ನಲ್ಲಿ ಎದುರಾದವು. ಆಗ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಕಪ್ಪನ್ನು ಗೆಲ್ಲುವ ಮುಖಾಂತರ 2010ರ ಕಪ್ ಎತ್ತಿ ಹಿಡಿದಿತ್ತು. 2011ರಲ್ಲೂ ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು RCB ತಂಡಗಳು ಫೈನಲ್ಗೆ ಬಂದಿದ್ವು. ಆಗಲೂ ಕೂಡ CSK RCBಯನ್ನು ಸೋಲಿಸುವ ಮುಖಾಂತರ ಕಪ್ಪನ್ನು ಗೆದ್ದಿತ್ತು. ಮತ್ತು 2012ರಲ್ಲೂ ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಫೈನಲ್ಗೆ ಹೋಗಿತ್ತು. ಆಗ ಕಲ್ಕತ್ತಾ ನೈಟ್ ರೈಡರ್ಸ್ ವರ್ಸಸ್ CSK ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಎದುರಾಗಿದ್ದವು. ಆಗಲೂ ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ಕಲ್ಕತ್ತಾ ವಿರುದ್ಧ ಸೋಲುವ ಮುಖಾಂತರ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಳ್ಳಬೇಕಾಯಿತು. ಮತ್ತು 2013ರಲ್ಲಿ ಕೂಡ ಚೆನ್ನೈ ಫೈನಲ್ಗೆ ಹೋಗಿತ್ತು. ಆಗ ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ಧ ಸೋಲೊಪ್ಪಿಕೊಳ್ಳಬೇಕಾಗಿ ಬಂತು. ಮತ್ತು 2014ರಲ್ಲಿ ಯಾವುದೇ ತರಹದ ಫೈನಲ್ಗೇನು ಹೋಗಿರಲಿಲ್ಲ ಸ್ನೇಹಿತರೆ. ಆಗ ಹೋಗಿದ್ದವು KKR ಮತ್ತು ಪಂಜಾಬ್. ಆ ಒಂದು ಪಂದ್ಯದಲ್ಲಿ ಕಲ್ಕತ್ತಾ ಕಪ್ಪನ್ನು ಗೆದ್ದಿತ್ತು. 2015ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಫೈನಲ್ಗೆ ಹೋಗಿತ್ತು. ಮುಂಬೈ ವಿರುದ್ಧ ಫೈನಲ್ನಲ್ಲಿ ಸೋತು ರನ್ನರ್ ಅಪ್ ಸ್ಥಾನಕ್ಕೆ ಪಟ್ಟುಕೊಳ್ಬೇಕಾಯಿತು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ 2016 ಮತ್ತು 2017ರಲ್ಲಿ ಚೆನ್ನೈ ತಂಡ ಬ್ಯಾನ್ ಆಗಿತ್ತು. ಚೆನ್ನೈ ಅಷ್ಟೇ ಅಲ್ಲ, ಚೆನ್ನೈ ಅಂಡ್ ರಾಜಸ್ಥಾನ್ ತಂಡಗಳು ಮ್ಯಾಚ್ ಫಿಕ್ಸಿಂಗ್ ಆರೋಪದ ಮೇಲೆ ಬ್ಯಾನ್ ಆಗಿದ್ವು. ಆದ್ದರಿಂದ 2016 ಮತ್ತು 2017ರಲ್ಲಿ ಚೆನ್ನೈ ಮತ್ತು ರಾಜಸ್ಥಾನ್ ತಂಡಗಳು IPL ಅನ್ನು ಆಡಿರಲಿಲ್ಲ. 2018ಕ್ಕೆ ಕಮ್ಬ್ಯಾಕ್ ಮಾಡಿದಂತಹ CSK ಚೆನ್ನೈ ಸೂಪರ್ ಕಿಂಗ್ಸ್ ಫೈನಲ್ಗೆ ಹೋಗಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಸೋಲಿಸುವುದರ ಮುಖಾಂತರ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿತ್ತು. 2019ನೇ ಇಸವಿಯಲ್ಲಿ CSK ಮತ್ತೊಮ್ಮೆ ಫೈನಲ್ಗೇರಿತ್ತು. ಆಗ ಮುಂಬೈ ಇಂಡಿಯನ್ಸ್ ವಿರುದ್ಧ ಸೋಲುವುದರ ಮುಖಾಂತರ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಳ್ಳಬೇಕಾಗಿ ಬಂತು. 2020ನೇ ಇಸವಿಯಲ್ಲಿ ಯಾವುದೇ ಫೈನಲ್ಗೇನು ತಲುಪಿರಲಿಲ್ಲ. ಆ ವರ್ಷ ಸ್ವಲ್ಪ ಹೀನಾಯ ಪ್ರದರ್ಶನ ಕೂಡ ತೋರಿಸಿತ್ತು ಚೆನ್ನೈ ಸೂಪರ್ ಕಿಂಗ್ಸ್. ಅದು ಮೋಸ್ಟ್ಲಿ ಪ್ಲೇ ಆಫ್ ಹಂತಕ್ಕೂ ಕೂಡ ಬಂದಿರಲಿಲ್ಲ. ಪ್ಲೇ ಆಫ್ ಹಂತದಿಂದಲೇ ಹೊರಬಿದ್ದಿತ್ತು. ಇದಾದ ಮೇಲೆ 2021ರಲ್ಲಿ ಮತ್ತೆ ಸಿಡಿದೆದ್ದಂತಹ ಚೆನ್ನೈ ಸೂಪರ್ ಕಿಂಗ್ಸ್ KKR ವಿರುದ್ಧ ಫೈನಲ್ನಲ್ಲಿ ಗೆಲ್ಲುವುದರ ಮುಖಾಂತರ ಮತ್ತೊಮ್ಮೆ 4ನೇ ಬಾರಿಗೆ IPL ಕಿರೀಟವನ್ನು ಮುಡಿಗೇರಿಸಿಕೊಂಡಿತ್ತು. 2022ರಲ್ಲಿ ಯಾವುದೇ ತರಹದ ಫೈನಲ್ಗೇನು ಹೋಗಿರಲಿಲ್ಲ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ. ಆಗ ಹೋಗಿದ್ದವು ಗುಜರಾತ್ ಟೈಟಾನ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಫೈನಲ್ನಲ್ಲಿ ಮುಖಾಮುಖಿಯಾಗಿದ್ದವು. ಆಗ ಗುಜರಾತ್ ಟೈಟಾನ್ಸ್ ತಂಡ ಗೆಲ್ಲುವುದರ ಮುಖಾಂತರ ರಾಜಸ್ಥಾನ್ ರಾಯಲ್ಸನ್ನು ಸೋಲಿಸಿ IPL ಕಿರೀಟವನ್ನು ಮೊಟ್ಟ ಮೊದಲ ಬಾರಿಗೆ
ಮುಡಿಗೇರಿಸಿಕೊಂಡಿತ್ತು. 2023ರಲ್ಲಿ ಮಳೆ ಬಂದು ಅವತ್ಲೋ ಮ್ಯಾಚು ಅಂತಿದ್ರೂ ಕೂಡ ಕಡೆಗೂ ಮ್ಯಾಚ್ ನಡೀತು. CSK GT ವಿರುದ್ಧ, ಗುಜರಾತ್ ಟೈಟಾನ್ಸ್ ವಿರುದ್ಧ ಗೆದ್ದು IPL ಕಪ್ಪನ್ನು 5ನೇ ಬಾರಿಗೆ ಮುತ್ತಿಕ್ಕಿತು. ಇದು ಕೊನೆಯ ಬಾಲ್ವರೆಗೂ ಕೂಡ ಕುತೂಹಲಕಾರಿಯಾಗಿದ್ದಂತಹ ಒಂದು ಪಂದ್ಯವಾಗಿತ್ತು ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಗೊತ್ತಿರಲೇಬಹುದು RCB ಬಗ್ಗೆ. RCB ಸತತ 3 ಬಾರಿ ಫೈನಲ್ಗೆ ಹೋದರೂ ಕೂಡ ಸೋತೆ ಬರ್ತಾ ಇದೆ. ಮತ್ತು ಫೈನಲ್ಗೆ ಹೋಗ್ತಾ ಇಲ್ವಲ್ಲ, ಏನಿದು ಅಂತ ನೋಡೋದಾದರೆ ಅದು ಹಾಗೆ ಸ್ನೇಹಿತರೆ. ಈ ಬಾರಿ ಆದರೂ ಕೂಡ RCB ಫೈನಲ್ಗೆ ಹೋಗಿ ಕಪ್ಪನ್ನು ಗೆಲ್ಲಲಿ ಅಂತ ಹಾರೈಸ್ತೀನಿ. ನಿಮ್ಗೇನನ್ಸುತ್ತೆ ಸ್ನೇಹಿತರೆ? ತಪ್ಪದೆ ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಅನೇಕ ತರಹದ ವಿಡಿಯೋಗಳನ್ನು ನಾನು ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ, ಜೈ RCB.